ವಾಯುಪಡೆ ನಂತರ ನೌಕಾಪಡೆಯಿಂದ ಪಾಕ್ ಟಾರ್ಗೆಟ್ ಉಗ್ರರನ್ನ ಗಡಿಯಿಂದ ಭಾರತದತ್ತ ನುಸುಳೋದಕ್ಕೆ ಪ್ರಯತ್ನ ಪಡಲಾಗಿದೆ. ಸಂಬಾದಲ್ಲಿ ಪಾಕ್ ಬೆಂಬಲಿತ ಉಗ್ರರಿಂದ ಗುಂಡಿನ ದಾಳಿ, ನಾಗರಿಕರನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ದಾರೆ ಉಗ್ರರು. ಉಗ್ರರನ್ನ ಗಡಿಯಿಂದ ಭಾರತದತ್ತ ನುಗ್ಗಿಸೋದಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ. ಬಿಎಸ್ಎಫ್ನಿಂದ ಈ ಸಂದರ್ಭದಲ್ಲಿ ಉಗ್ರರ ಮೇಲೆ ಗುಂಡಿನ ದಾಳಿಯಾಗಿದೆ. ನೇರ ಫೈಟ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪಾಕ್ಗೆ ಗೊತ್ತಿರೋ ವಿಷಯ. ಹಾಗಾಗಿ ಆಂತರಿಕವಾಗಿ ವಿಧ್ವಂಸಕ ಕೃತ್ಯಗಳನ್ನ ಸೃಷ್ಟಿ ಮಾಡುತ್ತಲೇ ಬಂದಿದೆ. ಅಂತಹದ್ದೇ ಒಂದು ಪ್ರಯತ್ನ ಸಾಂಬಾದಲ್ಲಿ ಮಾಡಿದೆ. ಉಗ್ರರನ್ನ ಒಳಗೆ ನುಸುಳಿಸೋದಕ್ಕೆ ಪ್ರಯತ್ನ ಪಟ್ಟಿದೆ. ನಾಗರಿಕರನ್ನ ಗುರಿಯಾಗಿಸಿ ಉಗ್ರರು ದಾಳಿ ನಡೆಸಿದ್ದಾರೆ. ಈಗ ಬರ್ತಾ ಇರೋ ಮಾಹಿತಿ, ಬಲೂಚಿ ಹೋರಾಟಗಾರರು ಕ್ವೆಟ್ಟಾ ವಶಕ್ಕೆ ಪಡೆದಿದ್ದಾರೆ. ಕ್ವೆಟ್ಟಾದಿಂದ ಕಾಲ್ ಕಿತ್ತಿದೆ ಪಾಕಿಸ್ತಾನ ಸೇನೆ. ಒಂದು ಕಡೆ ಭಾರತದ ದಾಳಿ, ಮತ್ತೊಂದು ಕಡೆ ಬಲೂಚಿಗಳ ಆಕ್ರಮಣ. ಎರಡೂ ಕಡೆ ದಾಳಿಗೆ ಸಿಕ್ಕಿ ದಿಕ್ಕು ತೋಚದಂತಾಗಿದೆ ಪಾಕ್ ಸೇನೆ. ಇದೀಗ ಬರ್ತಾ ಇರೋ ಅಪ್ಡೇಟ್ ಇದು. ಬಲೂಚಿ ಹೋರಾಟಗಾರರು ಕ್ವೆಟ್ಟಾ ವಶಕ್ಕೆ ಪಡೆದಿದ್ದಾರೆ. ಕ್ವೆಟ್ಟಾದಿಂದ ಪಾಕಿಸ್ತಾನ ಸೇನೆ ಕಾಲ್ ಕಿತ್ತಿದೆ. ಒಂದು ಕಡೆ ಭಾರತದ ದಾಳಿ, ಮತ್ತೊಂದು ಕಡೆ ಬಲೂಚಿಗಳ ಆಕ್ರಮಣ. ಸಾಂಬಾದಲ್ಲಿ ಪಾಕ್ ಬೆಂಬಲಿತ ಉಗ್ರರು ಗುಂಡಿನ ದಾಳಿ ನಡೆಸಿದ್ದಾರೆ. ನಾಗರಿಕರನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ದಾರೆ ಉಗ್ರರು. ಉಗ್ರರನ್ನ ಗಡಿಯಿಂದ ಭಾರತದತ್ತ ನುಗ್ಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಉಗ್ರರ ಮೇಲೆ ಬಿಎಸ್ಎಫ್ನಿಂದ ಗುಂಡಿನ ದಾಳಿ ನಡೆದಿದೆ. ಉಗ್ರರ ಯತ್ನ ವಿಫಲಗೊಳಿಸಿದೆ ಭದ್ರತಾ ಪಡೆ. ಒಂದು ಕಡೆ ಭಾರತದಿಂದ ದಾಳಿ, ಮತ್ತೊಂದು ಕಡೆ ಬಲೂಚಿ ಹೋರಾಟಗಾರರು ಕ್ವೆಟ್ಟಾ ವಶಕ್ಕೆ ಪಡೆದಿದ್ದಾರೆ. ಭಾರತ ಪಾಕಿಸ್ತಾನದ 16 ನಗರಗಳ ಮೇಲೆ ದಾಳಿ ಮಾಡಿದೆ. 10 ನಗರಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಪಾಕಿಸ್ತಾನ. ಮಿಸೈಲ್ಗಳನ್ನ ಆಗಸದಲ್ಲೇ ಧ್ವಂಸ ಮಾಡ್ತಾ ಇದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಡ್ರೋನ್ಗಳನ್ನ ಹೊಡೆದು ಉರುಳಿಸಲಾಗ್ತಾ ಇದೆ. 3 ಫೈಟರ್ ಜೆಟ್ಗಳು, 5 ಫೈಟರ್ ಜೆಟ್ಗಳು ಈಗಾಗಲೇ 5 ವಿಮಾನಗಳನ್ನ ಈಗಾಗಲೇ ಹೊಡೆದುರುಳಿಸಿದೆ ಭಾರತೀಯ ಸೇನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಎಲ್ಲದರ ನಡುವೆ ಬಲೂಚಿ ಹೋರಾಟಗಾರರು ಕ್ವೆಟ್ಟಾ ವಶಕ್ಕೆ ಪಡೆದಿದ್ದಾರೆ. ಅಲ್ಲಿಂದ ಪಾಕಿಸ್ತಾನ ಸೇನೆ ಕಾಲ್ ಕಿತ್ತಿದೆ ಅನ್ನೋ ಮಾಹಿತಿ ಇದೆ. ಗಡಿಯಲ್ಲಿ ಪಾಕ್ ತೆಗೆದ ಕಿರಿಕ್ಗೆ ಅದರದ್ದೇ ಭಾಷೆಯಲ್ಲಿ ದೊಡ್ಡ ಮಟ್ಟಕ್ಕೆ ಭಾರತ ಉತ್ತರ ಕೊಡ್ತಾ ಇದೆ. ವಾಯುಸೇನೆ, ನೌಕಾಸೇನೆ ಸೇರಿದಂತೆ 3 ಸೇನೆಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಪಾಕ್ ಪತನಗುತ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಶಶಿ ಶೇಖರ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಶಶಿ, ನೌಕಾಸೇನೆಯ ದಾಳಿ 26 ಯುದ್ಧ ನೌಕೆಗಳನ್ನ ರೆಡಿ ಮಾಡಿಕೊಂಡು, ಯುದ್ಧ ವಿಮಾನಗಳನ್ನ ನೌಕೆಗಳನ್ನ ರೆಡಿ ಮಾಡಿಕೊಂಡು ಪಾಕಿಸ್ತಾನದ ಕರಾಚಿಯ ವಿವಿಧ ಭಾಗಗಳಲ್ಲಿ ಭಾರತ ದಾಳಿ ಮಾಡಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ? ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ನೇ ತಾರೀಕು ದಾಳಿಯಾದ ಮೊದಲ ದಿನದಿಂದಲೇ ಭಾರತದ 3 ಸೇನಾ ಪಡೆಗಳು ಹೈ ಅಲರ್ಟ್ ಆದವು. ಸೇನೆಗೆ ಯುದ್ಧಕ್ಕೆ ಸನ್ನದ್ಧತೆಯನ್ನು ಮಾಡಿಕೊಳ್ತಾ ಇದ್ವು. ಅದರ ಭಾಗವಾಗಿ ಅರಬ್ಬಿ ಸಮುದ್ರದಲ್ಲಿ ಭಾರತ ಮೊದಲೇ
ನೌಕಾಪಡೆಗಳನ್ನು ನಿಯೋಜನೆ ಮಾಡಿತ್ತು. ಭಾರತದ ವಾಯುಪಡೆ ಮತ್ತು ಭಾರತೀಯ ಸೇನೆ ನಿನ್ನೆಯಿಂದಲೂ ಕೂಡ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಭಾರತದ ನೌಕಾಪಡೆ ಅಲರ್ಟ್ ಇತ್ತು. INS ವಿಕ್ರಾಂತ್ ಅನ್ನುವಂತಹ ವಿಮಾನ ವಾಹಕ ಏರ್ಕ್ರಾಫ್ಟ್ ಕ್ಯಾರಿಯರ್ ಭಾರತದ ಬಳಿ ಇದೆ. ಅದು ಅರಬ್ಬಿ ಸಮುದ್ರದಲ್ಲಿ ಡೆಪ್ಲಾಯ್ ಆಗಿದೆ. ಗುಜರಾತ್ನ ಕರಾವಳಿಯಿಂದ ಸ್ವಲ್ಪ ದೂರದಲ್ಲಿ ಅದು ಡೆಪ್ಲಾಯ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. INS ವಿರಾಟ್ನಲ್ಲಿ 36 ಯುದ್ಧ ವಿಮಾನಗಳು ಲ್ಯಾಂಡ್ ಆಗುವಷ್ಟು ಜಾಗ ಇದೆ. ಅಂದರೆ ಅಷ್ಟು ಯುದ್ಧ ವಿಮಾನಗಳನ್ನು ಅದೊಂದು ಯುದ್ಧ ನೌಕೆ ಮ್ಯಾನೇಜ್ ಮಾಡುವ ಬಲ್ಲಂತಹ ಸಾಮರ್ಥ್ಯ ಇದೆ. ಇನ್ನು ಉಳಿದ 26 ಯುದ್ಧ ನೌಕೆಗಳನ್ನು ಕೂಡ ಅರಬ್ಬಿ ಸಮುದ್ರದಲ್ಲಿ ನಿಯೋಜನೆ ಮಾಡಲಾಗಿತ್ತು. 1971 ಯುದ್ಧದ ನಂತರ ಮೊಟ್ಟ ಮೊದಲ ಬಾರಿಗೆ ಭಾರತ ಕರಾಚಿಯ ಮೇಲೆ ದಾಳಿ ಮಾಡಿದೆ, ಇಸ್ಲಾಮಾಬಾದ್ನ ಮೇಲೆ ದಾಳಿ ಮಾಡಿದೆ. ಮೊಟ್ಟ ಮೊದಲ ಬಾರಿಗೆ ರಾವಲ್ಪಿಂಡಿ ಪಾಕಿಸ್ತಾನದ ಸೇನೆಯ ಹೆಡ್ ಆಫೀಸ್ ಅಂತ ಕರೆಸಿಕೊಳ್ಳುವಂತಹ ರಾವಲ್ಪಿಂಡಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ದಾಳಿಯಾಗಿದೆ. ಇಡೀ ಇತಿಹಾಸದಲ್ಲೇ ಭಾರತ ರಾವಲ್ಪಿಂಡಿಯ ಮೇಲೆ ಮತ್ತು ಇಸ್ಲಾಮಾಬಾದ್ನ ಮೇಲೆ ದಾಳಿಯನ್ನು ಮಾಡಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಆ ಪ್ರಯತ್ನವನ್ನು ಭಾರತ ಇದೇ ಮೊದಲ ಬಾರಿಗೆ ಮಾಡಿದೆ. 1971 ನಂತರ, ಅಂದರೆ 54 ವರ್ಷಗಳ ನಂತರ ಕರಾಚಿಯ 16 ಸ್ಥಳಗಳ ಮೇಲೆ ನೌಕಾಪಡೆಯ ಮೂಲಕ ದಾಳಿಯನ್ನು ಮಾಡಲಾಗಿದೆ. ಅಂದರೆ ಪಾಕಿಸ್ತಾನವನ್ನು ಎರಡು ಕಡೆಯಿಂದ ಸುತ್ತುವರಿಯುವಂತಹ ಪ್ರಯತ್ನವನ್ನು ಭಾರತೀಯ ಭದ್ರತಾ ಪಡೆಗಳು ಮಾಡಿದವೆ. ನೌಕಾಸೇನೆ ಪಾಕಿಸ್ತಾನದ ಕರಾವಳಿ ತೀರವನ್ನು ಟಾರ್ಗೆಟ್ ಮಾಡಿಕೊಂಡ್ರೆ, ಭಾರತದ ವಾಯುಪಡೆ ಭಾರತಕ್ಕೆ ಹೊಂದಿಕೊಂಡಿರುವಂತಹ ಪಾಕಿಸ್ತಾನದ ಗಡಿ ಪ್ರದೇಶಗಳು, ಪಂಜಾಬ್ ಪ್ರಾಂತ್ಯ, ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯ, ಜೊತೆಗೆ ರಾಜಧಾನಿ ಮತ್ತು ಸಿಂಧ್ ಪ್ರಾಂತ್ಯಗಳನ್ನು ಗುರಿಯಾಗಿಸಿಕೊಂಡು ಭಾರತ ಟಾರ್ಗೆಟ್ ಅನ್ನು ಮಾಡಿದೆ. ಒಟ್ಟು 16 ನಗರಗಳಲ್ಲಿನ ಮಿಲಿಟರಿ ಫೆಸಿಲಿಟೀಸ್ ಭಾರತ ಮೊದಲಿಗೆ ದಾಳಿ ಮಾಡಿದ್ದು ಪಾಕಿಸ್ತಾನದಲ್ಲಿರುವಂತಹ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿತ್ತು. ಈಗ ಯಾವಾಗ ಪಾಕಿಸ್ತಾನ ಭಾರತವನ್ನು ಟಾರ್ಗೆಟ್ ಮಾಡಿಕೊಂಡು 15 ನಗರಗಳ ಮೇಲೆ ಕ್ಷಿಪಣಿಯನ್ನು ಉಡಾಯಿಸಿತೋ, ಅಷ್ಟು ಕ್ಷಿಪಣಿಗಳನ್ನು S-400 ಮೂಲಕ ಹೊಡೆದುರುಳಿಸಿ ಈಗ ಪಾಕಿಸ್ತಾನದ 16 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಷ್ಟು ನಗರಗಳಲ್ಲಿರುವಂತಹ ಸೇನಾ ನೆಲೆ, ಸೇನೆಯ ಇನ್ಫ್ರಾಸ್ಟ್ರಕ್ಚರ್, ಪಾಕಿಸ್ತಾನದಲ್ಲಿ ಇದ್ದಂತಹ ಸೇನೆಯ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಹಾಳು ಮಾಡುವಂತಹ ಪ್ರಯತ್ನವನ್ನು ಮಾಡಿದೆ. ಇದರ ಬೆನ್ನಲ್ಲೇ ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿಗಳು ಜಮ್ಮು ಕಾಶ್ಮೀರದ ಪೂಂಚ್, ರಜೌರಿ, ಬಾರಾಮುಲ್ಲಾ ಸೆಕ್ಟರ್ಗಳಲ್ಲಿ ಆಗ್ತಾ ಇದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆಯಿಂದಲೂ ಕೂಡ ವ್ಯಾಪಕ ಗುಂಡಿನ ದಾಳಿ ಆಗ್ತಾ ಇದೆ. ಗಡಿಯಾಚೆಗೆ ಹಲವು ಸೈನಿಕರು ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ನಿನ್ನೆ ಪಾಕಿಸ್ತಾನ ಮಾಡಿದಂತಹ ಗುಂಡಿನ ದಾಳಿ ಮತ್ತು ಶೆಲ್ಲಿಂಗ್ನಿಂದಾಗಿ ಜಮ್ಮು ಕಾಶ್ಮೀರದಲ್ಲಿ 16 ಅಮಾಯಕರು ನಾಗರಿಕರು ಬಲಿಯಾಗಿದ್ರು. ಆದರೆ ನಿನ್ನೆ ಗುರುವಾರ ಸಂಜೆ ರಾತ್ರಿಯಿಂದ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದ ಹಲವು ಸೇನಾ ನೆಲೆಗಳನ್ನು, ನಾಗರಿಕ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಜಮ್ಮು ಏರ್ಪೋರ್ಟ್ ಮತ್ತು ಶ್ರೀನಗರ ಏರ್ಪೋರ್ಟನ್ನು ಟಾರ್ಗೆಟ್ ಮಾಡ್ಕೊಂಡು ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಭಾರತ ನಿಯಮಿತವಾಗಿ ಮಾಹಿತಿಯನ್ನು ರಿಲೀಸ್ ಮಾಡ್ತಾ ಇದೆ. ಅಧಿಕೃತವಾದಂತಹ ಮಾಹಿತಿಯನ್ನು ಮಿನಿಸ್ಟ್ರಿ ಆಫ್ ಡಿಫೆನ್ಸಿಂದ ರಿಲೀಸ್ ಮಾಡ್ತಾ ಇದೆ. ಅಂದರೆ ಈವರೆಗೂ ಪಾಕಿಸ್ತಾನ ನಿನ್ನೆ ರಾತ್ರಿಯಿಂದ ನಡೆಸ್ತಿರುವಂತಹ ದಾಳಿಯಲ್ಲಿ ಈವರೆಗೂ ಯಾವುದೇ ಜೀವಹಾನಿಯಾಗಿಲ್ಲ, ಯಾವುದೇ ಸೇನಾ ನೆಲೆಗಳು ಹಾನಿಯಾಗಿಲ್ಲ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಏರ್ಪೋರ್ಟ್ನ ಒಂದು ಭಾಗಕ್ಕೆ ಪಾಕಿಸ್ತಾನದಿಂದ ಫೈರ್ ಮಾಡಲಾದಂಥ ಕ್ಷಿಪಣಿ ಅಥವಾ ಡ್ರೋನ್ ದಾಳಿಯಾಗಿದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಜೊತೆಗೆ ಒಂದೇ ಬಾರಿಗೆ ನೀವು ಪಾಕಿಸ್ತಾನಕ್ಕೆ ಭಾರತದ ಪಹಲ್ಗಾಮ್ನಲ್ಲಿ ದಾಳಿ ಮಾಡೋದಕ್ಕೆ ಹಮಾಸ್ ಟ್ರೈನಿಂಗ್ ಕೊಟ್ಟಿತ್ತು ಅನ್ನುವಂತಹ ಮಾಹಿತಿಗಳು ಬಂದವು. ಈಗ ಪಾಕಿಸ್ತಾನದ ಸೇನೆಗೆ ಹಮಾಸ್ ಟ್ರೈನಿಂಗ್ ಕೊಟ್ಟಿದೆಯಾ ಅನ್ನುವಂತಹ ಅನುಮಾನ ಬರುತ್ತೆ. ಯಾಕಂದರೆ ಗಾಜಾದಲ್ಲಿರುವಂತಹ ಹಮಾಸ್ ಉಗ್ರರು ಹೇಗೆ ಇಸ್ರೇಲ್ನ ಮೇಲೆ ಒಂದೇ ಸರಿಗೆ ಏಕಕಾಲಕ್ಕೆ ಕ್ಷಿಪಣಿಗಳನ್ನು ಮಳೆಗರಿತಾರೋ ಆ ರೀತಿಯಾದಂತಹ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಪಾಕಿಸ್ತಾನ ಏಕಕಾಲಕ್ಕೆ ದಾಳಿ ಮಾಡುವಂತಹ ಪ್ರಯತ್ನ ಮಾಡ್ತು. ಆದರೆ ಭಾರತದ ಬಳಿ ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದೆ. ಅದು S-400 ಪೃಥ್ವಿ ಮತ್ತು ಆಕಾಶ್ ಮಿಸೈಲ್ ಸಿಸ್ಟಮ್ ಇದೆ. ಈ ಮೂರೂ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ಪಾಕಿಸ್ತಾನ ಫೈರ್ ಮಾಡಿದಂತಹ ಅಷ್ಟು ಕ್ಷಿಪಣಿಗಳನ್ನು
ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದಾವೆ. ಜೊತೆಗೆ ಪಾಕಿಸ್ತಾನದ 5 ಯುದ್ಧ ವಿಮಾನಗಳು F-16 ಇದೆ, ಜೊತೆಗೆ ಅಮೆರಿಕದಿಂದ ತೆಗೆದುಕೊಂಡಿರುವಂತಹ F-16 ಜೊತೆಗೆ ಚೀನಾ ಕೊಟ್ಟಿರುವಂತಹ JF-17 ಅನ್ನುವಂತಹ 5 ಯುದ್ಧ ವಿಮಾನಗಳನ್ನು ಭಾರತದ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಹೊಡೆದಾಕಿದೆ. ಜೊತೆಗೆ 8 ಡ್ರೋನ್ಗಳನ್ನು, ಪಾಕಿಸ್ತಾನಿ ಸೇನೆಯ 8 ಡ್ರೋನ್ಗಳನ್ನು ಭಾರತದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಧ್ವಂಸ ಮಾಡಿದೆ. ಪಾಕಿಸ್ತಾನ ಹೇಗಾದರೂ ಮಾಡಿ ಭಾರತದ ಒಳಗೆ ದಾಳಿ ಮಾಡಿ ಪಾಕಿಸ್ತಾನದಲ್ಲಿ ಮುಖ ಉಳಿಸಿಕೊಳ್ಳಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತು. ಆದರೆ ಆ ಪ್ರಯತ್ನವನ್ನು ಭಾರತದ S-400 ವ್ಯವಸ್ಥೆ ವಿಫಲಗೊಳಿಸಿದೆ. ರಷ್ಯಾದಿಂದ 35,000 ಕೋಟಿಯ ವೆಚ್ಚದಲ್ಲಿ S-400 ಅನ್ನು ಭಾರತ ತರಿಸಿಕೊಂಡಿತ್ತು. ಪಾಕಿಸ್ತಾನದ 1 ವರ್ಷದ ಡಿಫೆನ್ಸ್ ಬಜೆಟ್ ಕೂಡ 35,000 ಕೋಟಿ ಆಗೋದಿಲ್ಲ. ಒನ್ ಶಾಟ್ ಪೇಮೆಂಟಲ್ಲಿ ಭಾರತ ಇಂಥದ್ದೊಂದು ಅತ್ಯಾಧುನಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ತರಿಸ್ಕೊಂಡಿತ್ತು. ಇಡೀ ಜಗತ್ತಿನಲ್ಲಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ 2 ಅತ್ಯುತ್ತಮವಾದಂತಹ ವ್ಯವಸ್ಥೆ ಇದೆ. ಅದು ರಷ್ಯಾದ S-400 ಅನ್ನುವ ಒಂದು ಮತ್ತು ಅಮೆರಿಕದ ಥರ್ಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಎರಡನೆಯದ್ದು. ಅದರಲ್ಲಿ ಭಾರತ ರಷ್ಯಾದಿಂದ S-400 ಅನ್ನು ಖರೀದಿ ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ 2 S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಭಾರತ ಮತ್ತು ಚೀನಾದ ಗಡಿಯಲ್ಲಿ 2 ನಿಯೋಜನೆ ಮಾಡಲಾಗಿದೆ. ಈಗ ಭಾರತದ ಮೇಲೆ ಯಾವುದೇ ದಾಳಿಯನ್ನು ಮಾಡೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಟ್ಟರು. ಅದು S-400, ಭಾರತ ಇದಕ್ಕೆ ಸುದರ್ಶನ ಚಕ್ರ ಅನ್ನುವಂತಹ ನಿಕ್ನೇಮ್ ಕೊಟ್ಟಿದೆ. ಸುದರ್ಶನವ ಚಕ್ರವನ್ನು ದಾಟಿ ಪಾಕಿಸ್ತಾನದ ಮಿಸೈಲ್ಗಳು, ಪಾಕಿಸ್ತಾನದ ಡ್ರೋನ್ಗಳು, ಪಾಕಿಸ್ತಾನದ ಯುದ್ಧ ವಿಮಾನಗಳು ಬರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. S-400 ಮಿಸೈಲ್ ಸಿಸ್ಟಮ್ 600 ಕಿಲೋಮೀಟರ್ ದೂರದಿಂದ ವೈರಿ ದೇಶಗಳ ಯುದ್ಧ ವಿಮಾನಗಳನ್ನು, ವೈರಿ ದೇಶಗಳ ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಲೊಕೇಟ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಆ ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಯುದ್ಧ ವಿಮಾನಗಳನ್ನು 400 ಕಿಲೋಮೀಟರ್ ವಿಸ್ತೀರ್ಣದ ವ್ಯಾಪ್ತಿಯಲ್ಲಿ ಹೊಡೆದುರುಳಿಸುವಂತಹ ತಾಕತ್ತು ಈ S-400 ಯುದ್ಧ ಕ್ಷಿಪಣಿಗಳಿದ್ದಾವೆ. 2020 ನಂತರ ಭಾರತ ಇವುಗಳನ್ನು ರಷ್ಯಾದಿಂದ ಡಿಲಿವರಿ ಮಾಡಿಕೊಂಡು ಭಾರತದಲ್ಲಿ ನಿಯೋಜನೆ ಮಾಡಿದೆ. ಮೊಟ್ಟ ಮೊದಲ ಬಾರಿಗೆ S-400ನ ಸಾಮರ್ಥ್ಯದ ಪರೀಕ್ಷೆಗೆ ಈ ಯುದ್ಧ ವೇದಿಕೆಯಾಗಿದೆ. ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳನ್ನು ಭಾರತದ 3 ಸೇನಾಪಡೆಗಳು ಕೋಆರ್ಡಿನೇಟ್ ಮಾಡಿಕೊಂಡು ಮಾಹಿತಿ ವಿಫಲಗೊಳಿಸುವಂತಹ ಪ್ರಯತ್ನ ಮಾಡಲಾಗಿದೆ. ಈಗಷ್ಟೇ ಮಾಹಿತಿ ಬರ್ತಾ ಇದೆ, ನರೇಂದ್ರ ಮೋದಿಯವರ ನಿವಾಸದಲ್ಲಿ NSA ಅಜಿತ್ ದೋವಲ್ ಭೇಟಿಯಾಗಿದ್ದರು. ಕ್ಷಣದ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ರಾಜನಾಥ್ ಸಿಂಗ್ 3 ಸೇನಾಪಡೆಗಳ ಮುಖ್ಯಸ್ಥರುಗಳ ಜೊತೆ ಟಚ್ನಲ್ಲಿದ್ದಾರೆ. ಜೊತೆಗೆ ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರ ಜೊತೆಗೂ ಕೂಡ ರಾಜನಾಥ್ ಸಿಂಗ್ ಸಂಪರ್ಕದಲ್ಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕ್ಷಣದ ಮಾಹಿತಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇಡೀ ಆಪರೇಷನ್ನ ಬಗ್ಗೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆಯಿಂದ ಜಂಟಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಭಾರತ ತೆಗೆದುಕೊಂಡಂತಹ ಪ್ರತೀಕಾರದ ಕ್ರಮಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.